ಜೋರ್ ಮಳಿ ಆಗಾಕತೈತಿ. ದಯಮಾಡಿ ಇನ್ನು ಸಿಕ್ಕಾಪಟ್ಟಿ ಕೆಲಸ ಅದಾವ. ಸೊ ಇನ್ನ ಇಲ್ಲೇ ಫ್ಲೋರಿಂಗ್ ಆಗ್ಬೇಕ. ಆಮ್ಯಾಕ ಇನ್ನ ಭಾಳ ಕೆಲಸ ಐತಿ. ದಯಮಾಡಿ ನಾ ಮ್ಯಾಲೇನೋ ಅವಕ್ಕೆ ಚಾರ್ಟ್ ಮಾಡೀನಿ, ಬಟ್ ಇನ್ನೂ ಎಲ್ಲಾರ್ದು ಸಹಕಾರ ಬೇಕಂತ ತಿಳ್ಕೊತೀನಿ. ಈಗ ಮಳೆ ಆದಾಗ ಅವ್ಕೆ ತ್ರಾಸ ಆಗ್ತೈತಿ. ಸೊ ದಯಮಾಡಿ ಹೆಲ್ಪ್ ಮಾಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪಾಪ ಮಳೆಯಾಗ ಇವು ತರಿಸ್ಕೊಳ್ಳೋದು ನೋಡಕ್ಕೆ ಆಗಂಗಿಲ್ಲ. ಹೆಲ್ಪ್ ಮಾಡ್ರಿ ಅಂತೇಳಿ ಕೇಳಾಕತ್ತೀನಿ. ಆನಿಮಲ್ ರೆಸ್ಕ್ಯೂ ಟ್ರಸ್ಟ್ ಅಂತ ಹೇಳಿ ನಮ್ದು ಟ್ರಸ್ಟ್ ರಿಜಿಸ್ಟರ್ ಮಾಡೇನಿ. ಸೊ ಅದ್ರದ್ದು ಆಕ್ಟಿವಿಟೀಸ್ ಏನಂದ್ರೆ ಈಗ ಇಂಜೂರ್ಡ್ ಆಗಿದ್ದ ಯಾವುದೇ ಅನಿಮಲ್ ಇರಲಿ, ವೈಲ್ಡ್ ಲೈಫ್ ಇರಲಿ ಅಥವಾ ಸ್ಟ್ರೇ ಅನಿಮಲ್ಸ್ ಇರಲಿ, ಸೊ ಅದನ್ನ ತಗೊಂಡ್ ಬಂದು ಅವಕ್ಕೆ ಆರೈಕೆ ಮಾಡ್ತೇವೆ. ಸೊ ರಿಕವರ್ ಆದ್ವು ಅಂದ್ರೆ ಫುಲ್ಲಿ ಹೆಲ್ದಿ ಆಗಿ ರಿಕವರ್ ಆದಾಗ ವಾಪಸ್ ರಿಲೀಸ್ ಮಾಡ್ತೇವೆ. ಯಾವ ಏರಿಯಾಲಿಂದ ತಂದಿರ್ತೇವಲ್ಲ ಅದ ಕೆಲವೊಮ್ಮೆ ಪ್ಯಾರಲೈಸ್ ಆಗಿದ್ದಿರ್ತಾವ. ಸೊ ಅವು ಇರೋ ತನಕನೂ ನಾವೇ ನೋಡ್ಕೊಂತೀವಿ. ಫಂಡಿಂಗ್ ಅಂದ್ರೆ ಈಗ ಸದ್ಯ ಅಂತೂ ಫ್ರೆಂಡ್ ಸರ್ಕಲ್ ಮತ್ತೆ ನನಗೆ ಪರಿಚಯದವರು ಏನಾದ್ರು ಸಪೋರ್ಟ್ ಮಾಡ್ತಾರೆ. ಬಟ್ ಇನ್ನೂ ಇದೆ ಹೆಚ್ಚಿನ ಪ್ರಮಾಣದಾಗ ಇನ್ನೂ ಕೆಲಸ ಆಗ್ಬೇಕು. ಸೊ ಭಾಳ ಮಂದಿ ಇನ್ನೂ ಕೈ ಜೋಡಿಸ್ಬೇಕಂತ ಹೇಳಿ ಕೇಳ್ಕೊಂತೀನಿ. ಅದ್ರ ಜೊತೆಗೆ ವೈಲ್ಡ್ ಲೈಫ್ನು ರೆಸ್ಕ್ಯೂ ಮಾಡ್ತೇವೆ. ಸೊ ಅವು ಇಂಜೂರ್ ಆಗಿರ್ತಾವ. ಸೊ ಅವಕ್ಕೂ ಇನ್ನೂ ಫೆಸಿಲಿಟೀಸ್ ಮಾಡ್ಬೇಕು. ಆಮೇಲೆ ಈಗ ನಮ್ಮ ಕಡೆ ಎಷ್ಟಾಗೈತಿ ಅಷ್ಟಾಗ ಅದನ್ನ ರೆಡಿ ಮಾಡ್ಕೊಳಕತ್ತೀವಿ. ಇದಕ್ಕೆಲ್ಲ ನಿಮ್ ಫಂಡ್ಸ್ ಅದು ಹೆಂಗ್ ಮ್ಯಾನೇಜ್ ಮಾಡ್ತೀವಿ? ಎಷ್ಟಾಗ್ತದೆ ಅಷ್ಟು ಫ್ರೆಂಡ್ಸಿಗೆ ಅದು ಕೇಳ್ತೀನಿ. ಯಾರು ಹೆಲ್ಪ್ ಮಾಡ್ತಾರ. ಇಲ್ಲ ಅಂದ್ರೆ ಕೆಲವೊಮ್ಮೆ ಪೋಸ್ಟ್ ಹಾಕಿರ್ತೀನಿ. ಕೆಲವೊಬ್ರು ಡೊನೇಷನ್ಸ್ ಕೊಡ್ತಾರೆ ಕೆಲವೊಮ್ಮೆ ಅನಿಮಲ್ಸಿಗೆ ಇಂಜೂರ್ ಆದಾಗ. ಸೊ ಅದ್ರದ್ದು ಮೇಲೆ ನಡೆಯಕತ್ತೈತಿ. ಬಟ್ ಈಗ ಹಂಗೆ ರೆಗ್ಯುಲರ್ ಫಂಡ್ಸ್ ಅಂತ ಹೇಳಿ ಏನಿಲ್ಲ. ಅವು ಯಾರಿಗೆ ಆದಾಗ ಫ್ರೆಂಡ್ ಸರ್ಕಲ್ ಹೆಲ್ಪ್ ಮಾಡ್ತಾರೆ. ಇಲ್ಲ ಅಂದ್ರೆ ಕೆಲವೊಮ್ಮೆ ನಾನು ಮಮ್ಮಿ ನಮ್ಮ ಕಡೆ ಏನಾಗ್ತೈತೆ ಅದು ಮಾಡ್ತೇವೆ. ಮನಾಗಿನವರು ಸ್ವಲ್ಪ ಭಾಳ ಸಪೋರ್ಟ್ ಮಾಡ್ತಾರ ಅಂತ ಹೇಳಿ ಇದು ಕೆಲಸ ನಡೆದೈತಿ. ಒಂದು ಮೆಸೇಜ್ ಏನ್ ಕೊಡ್ಬೇಕನ್ನತ್ತೆ? ಪ್ರಾಣಿಗೆ ಈಗ ಇಕೋಸಿಸ್ಟಮ್ನಾಗ ಎಲ್ಲಾ ಪ್ರಾಣಿನೂ ಬದುಕ್ಬೇಕು. ಸೊ ಈಗ ಒಂದು ನಾಯಿ ಇರ್ಬೋದು, ಒಂದು ಆಕಳ ಇರ್ಬೋದು, ಅಥವಾ ಒಂದು ಮಂಗ್ಯ ಇರ್ಬೋದು, ಒಂದು ಹುಲಿ ಸಿಂಹ ಇರ್ಬೋದು, ಎಲ್ಲವಕ್ಕೂ ಬದುಕಕ್ ಹಕ್ಕೈತಿ. ಅವಕ್ಕ ಏನಾರ ತೊಂದರೆ ಆದಾಗ ಅವ್ಕ್ ಕೇಳ್ಕೊಳಕ್ ಬರಂಗಿಲ್ಲ. ನಾವು ಹ್ಯೂಮನ್ಸ್ ಆಗಿ ನಮ್ದು ಕಡೆ ಆಗಿದ್ದನ್ನ ಹ್ಯುಮ್ಯಾನಿಟಿ ತೋರಿಸ್ಬೇಕು ಅನ್ನೋದು ಒಂದು ಹೇಳ್ತೀನಿ. ನಮ್ ಕಡೆ ಏನಾಗ್ಲಿ ಅಟ್ಲೀಸ್ಟ್ ಅದಕ್ಕೆ ಊಟ ಹಾಕಕ್ ಆಗಿಲ್ಲ ಅಂದ್ರೂ ಅದಕ್ಕೆ ಹೊಡಿಯೋದು ಮಾಡಬಾರ್ದು ಅಂತ ಹೇಳಿ ಹೇಳ್ತೀನಿ. ಬಾಳ ಜನ ಇವತ್ ಬೆಳಗ್ಗೆನ ನಾನು ನೋಡಿದೆ, ಸುಮ್ನೆ ನಿಂತಿದ್ ನಾಯಿಗೆ ಒದ್ಕೊಂಡ್ ಹೋದ್ರ. ಸೊ ಇಂಥವು ಬಾಳ ಸೊಸೈಟಿ ಒಳಗ್ ಬಾಳ ಮಾಡ್ತಾರ. ಬಿಸಿನೀರ್ ಹಾಕ್ತಾರ. ನನಗಂತವೆಲ್ಲ ಕೇಸ್ ಬರ್ತಾವ. ಸೊ ಕಲ್ಲು ಹೊಡಿಯೋದು, ಕಣ್ಣು ನೋವು ಮಾಡೋದು ಇಂಥವೆಲ್ಲ ಮಾಡಿರ್ತಾರ. ಅಂಥವ್ ಮಾಡ್ಬೇಡ್ರಿ ಅಂತ ಹೇಳಿ ಹೇಳಿರ್ತೀನಿ ಸೊಸೈಟಿಗೆ. ಆದಷ್ಟು ಎಲ್ಲಾರು ಪ್ರಾಣಿ ಮೇಲೆ ದಯ ಇರ್ಲಿ ಅಂತ ಹೇಳ್ತೀನಿ.